ಬಂಟ್ವಾಳದ ಸಜಿಪ ಮುನ್ನೂರು ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ಇದರ ಬಿಸಿ ರೋಡ್ ಶಾಖೆಯಲ್ಲಿ ಇ ಸ್ಟಾಂಪಿಂಗ್ ಸೌಲಭ್ಯ ಶುಭಾರಂಭಗೊಂಡಿತು. ಬಿಸಿ ರೋಡಿನ ಹಿರಿಯ ವಕೀಲ ಅಶ್ವನಿ ಕುಮಾರ್ ರೈ ಇ ಸ್ಟಾಂಪಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಜಿಪ ಮುನ್ನೂರು ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ಗ್ರಾಹಕರಿಗೆ 1 ಕೋಟಿಯವರೆಗೆ ಸಾಲ ನೀಡುವುದು ದೊಡ್ಡ ವಿಚಾರ. ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿಯವರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳ ಸಹಕಾರದೊಂದಿಗೆ ಸಂಘ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವುದು ಅಭಿನಂದನೀಯ ಎಂದರು. ಆರ್ಥಿಕವಾದ ಸಂಪನ್ಮೂಲ ಕೊಡ್ತಾರೆ ಅತ್ಯಂತ 5 ಹೆಚ್ಚು ಕೊಡ್ತಾರ ಜನ ಇವರ ಅವಶ್ಯಕತೆ 5 ಲಕ್ಷ 75 ಲಕ್ಷ ಮುಟ್ಟಲ್ಲ 1 ಕೋಟಿ ಮುಟ್ಟಲ್ಲ ಕೊಡ್ತಾರ ಜನ ಒಂದು ಎಲ್ಲ ವಿಚಾರ ಬ್ಯಾಂಕದಲ್ಲಿ 10 ಲಕ್ಷ ಕೊಂಡಲ್ಲ ನನ್ನ ವಿಚಾರ ಪನ್ನೊಂದು ಅಂಚಿನಟ್ಟು ಸ್ಥಳೀಯ ಜನಪ್ರಿಯ ದುಡ್ಡು ಸಂಚಯನ ಮಾಡ್ಕೊಂಡು ಈ ಸಾಧನೆದ ನೆಟ್ಟು ಸಂಜೀವಣ್ಣೆ ಮಾತೆಲ್ಲ ಕಟ್ಟೊಂದು ಹೋಗ್ಬೇಕಾದ್ರೆ ಸಂಜೀವಣ್ಣನ ಒರಿಯನ ಸಾಧನೆ ಕಟ್ಟೊಂದು ಹೋಗ್ತಾ ಒಂದು ವ್ಯವಸ್ಥೆ ಮಾತ್ರ ನಿರ್ದೇಶಕರನ್ನ ಓಡಿತರ ಕಟ್ಟಬಹುದು ಐಪಡಿ ಸಿಬ್ಬಂದಿ ವರ್ಗದಕ್ಕೆಲ್ಲ ಕೂಡಿಸೋದು ಈ ಕಾರ್ಯಕ್ರಮ ಈ ಒಂದು ಬ್ಯಾಂಕ್ ಈ ಸೊಸೈಟಿ ಆ ಬ್ಯಾಂಕದೇ ಬಂತ ಇದು ಈ ಕೊಟ್ಟಗುಲಿರಕ ಮತ್ತೆ ಒಂದು ನಮ್ಮ ಮಾತುಕತೆ ಇನ್ನು ದುಮ್ಮೊಂದು ಬ್ಯಾಂಕ್ ಇಂಚಿನ ಬಂದ ಈ ಜನಾರ್ದನ್ ಪೂಜಾರ್ಲು ಆರ್ಥಿಕ ಮಂತ್ರಿ ಹಾಪುನ ಅಡ್ಡೆದ್ದು 5 ದುಂಬುದ ಮಿನಿ ಪಾತೆಲ್ಲ ಜನಸಾಮಾನ್ಯರಿಗೆ ಕೋರನೆ ಸಾಧ್ಯ ಅಂಚಿನ ಪರಿಸ್ಥಿತಿ ಜನಸಾಮಾನ್ಯರು ಒಂದು ಬ್ಯಾಂಕ್ಗೆ ಹೋಗುವ ಅಂಚಿನ ವ್ಯವಸ್ಥೆ ಆಗಿರ್ಬೇಕು. ಬಂಟ್ವಾಳ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬೇಬಿ ಕುಂದರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಸಜಿಪ ಮುನ್ನೂರು ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ಬೆಳೆದು ನಿಂತಿದೆ. ಸಿಬ್ಬಂದಿಗಳು ಗ್ರಾಹಕರಿಗೆ ನೀಡುವ ಸೇವೆಯ ಆಧಾರದಲ್ಲಿ ಸಹಕಾರಿ ಸಂಘಗಳ ಭವಿಷ್ಯ ನಿಂತಿದೆ ಎಂದರು. ಕೇವಲ ತಾಲೂಕು ಮಟ್ಟದ ಈ ಒಂದು ಬ್ಯಾಂಕಿನಿ 14 ಶಾಖೆಯನ್ನು ತೆರೆದು ಇನಿ ದುಂಬುದ ದಿನಕ್ಕೂ ತಾಲೂಕತ್ತು ಜಿಲ್ಲೆತ್ತು ರಾಜ್ಯ ಮಟ್ಟಗೆ ಪೋಪುನಂಚ ಒಂಜಿ ಹಾದಿಲು ಬಾಳ್ತನಂಚ. ಸಹಕಾರಿ ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಬಿಸಿ ರೋಡಿನ ಶ್ರೀ ರಕ್ತೇಶ್ವರಿ ದೇವಿ ದೇವಸ್ಥಾನದ ಅಧ್ಯಕ್ಷ ವಿಶ್ವನಾಥ ಬಿ, ಮೂರ್ತೆದಾರರ ಮಹಾಮಂಡಲದ ಉಪಾಧ್ಯಕ್ಷ ರಾಜೇಶ್ ಸುವರ್ಣ, ವಕೀಲ ಚಿದಾನಂದ ಕಡೇಶಿವಾಲಯ, ಮೂರ್ತೆದಾರರ ಮಹಾಮಂಡಲದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕಿಶೋರ್, ಪ್ರವೀಣ್ ರೋಡ್ರಿಗಸ್, ಸಿವಿಲ್ ಇಂಜಿನಿಯರ್ ಗಣೇಶ್ ಅಮ್ಟೂರು, ರಮೇಶ್ ಪೆರ್ವಾ, ಸಂಘದ ಉಪಾಧ್ಯಕ್ಷ ಸುಂದರ ಪೂಜಾರಿ ಬೀಡಿನಪಾಲು, ನಿರ್ದೇಶಕರಾದ ವಿಠಲ ಬೆಲ್ಚಡ, ಅಶೋಕ್ ಪೂಜಾರಿ, ಜಯಶಂಕರ್ ಕಾನ್ಸಲೆ, ಅರುಣ್ ಕುಮಾರ್ ಎಂ, ಆಶೀಶ್ ಪೂಜಾರಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಮತಾ ಜಿ ಚೇಳೂರು, ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನಿರ್ದೇಶಕ ಗಿರೀಶ್ ಪೂಜಾರಿ ಪೆರ್ವಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.